ಹಲೋ ಗೈಸ್, ವೆಲ್ಕಮ್ ಟು ಕೆ ಚಾನಲ್. ನಾನು ಆಶಿಕ್. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಗುರು. ಅಪ್ಡೇಟ್ಸ್ ಎಲ್ಲ ತುಂಬಾ ಅದ್ಭುತವಾಗಿದೆ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆಫ್ ದ ವಿಡಿಯೋ. ಒಂದು ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೌಂದರ್ಯ ಜಗದೀಶ್ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನಿದೆ ಅಂತ ಇನ್ನು ವಿಷಯಗಳು ಆಚೆ ಬರಬೇಕಷ್ಟೇ. ಆದರೆ ಅಪ್ಕಮಿಂಗ್ ಮೂವೀಸ್ಗೆ ಡಿಬೋಸ್ ಅವರು ಅಪ್ಕಮಿಂಗ್ ಮೂವೀಸ್ಗೆ ಇವರೇ ಪ್ರೊಡ್ಯೂಸರ್ ಆಗಿದ್ದರು, ಅದೆಲ್ಲರಿಗೂ ಗೊತ್ತಿರೋವಂಥ ವಿಷಯ. ಸೊ ಏನು ಇನ್ನು ತನಿಖೆ ನಡಿಬೇಕಷ್ಟೇ, ಸುಸೈಡ ಏನು ಆ್ಯಕ್ಚುಲಿ ಏನು ನಡೆದಿರೋದು ಅಂತ. ಹಾಗೇನು ಇನ್ನೊಂದು ವಿಷಯ ಏನಂದರೆ, ಯುವ ಸಕ್ಸಸ್ ಮೀಟ್ ಇಟ್ಟಿದ್ದಾರೆ. ಎಷ್ಟು ಜನ ನೋಡಿದರೆ ಈ ಸಕ್ಸಸ್ ಮೀಟ್ನ ನೋಡಿ ನಿಮ್ಗೆ ಎಷ್ಟು ಖುಷಿಯಾಗಿದೆ, ಎಷ್ಟು ಜನಕ್ಕೆ ಲೈಕ್ ಈ ಥರದ್ದೊಂದು ಫಿಲ್ಮ್ ತುಂಬಾ ಇಷ್ಟ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗಿರೋವಂಥದ್ದು, ಫ್ಯಾಮಿಲಿ ಬ್ಲಾಕ್ ಬಸ್ಟರ್ ಮೂವಿ ಆಗಿರೋವಂಥದ್ದು. ಮತ್ತು ರಾಜ್ ಫ್ಯಾಮಿಲಿಯಿಂದ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಬರ್ತಾಯಿದೆ. ಕಾಟೇರ ಆದಮೇಲೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಿದ್ರೆ ಅದು ಇದೇ ಆಗಿರೋವಂಥದ್ದು. ತುಂಬ ಖುಷಿಯಾಗುತ್ತೆ. ಕೋಟಿ ಟೀಸರ್ ಬಗ್ಗೆ ರಿವ್ಯೂ ಮಾಡೋದಾದರೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನನಗೆ ಇದರಲ್ಲಿ ಡೈಲಾಗ್ ಡಿಲಿವರೀಸ್ ತುಂಬಾ ಅದ್ಭುತವಾಗಿದೆ. ಒಂದು ರಿಲೇಟೇಬಲ್ ಆಗಿದೆ, ನಮಗೆ ಅನುಗುಣವಾಗುವಂಥದ್ದು, ಅಂದರೆ ಒಂದು ಅರ್ಥಗರ್ಭಿತ ಆಗಿರುವಂಥ ಒಂದು ಡೈಲಾಗ್ಸ್ನ ಹೊಡಿತಿರುವಂಥದ್ದು. ಹಾಗೆಯೇ ಸಿನಿಮಾಟೋಗ್ರಫಿ, ಅಫ್ಕೋರ್ಸ್ ವೈಷ್ಣವ್ ಸ್ಟುಡಿಯೋಸ್ ಅವ್ರದ್ದು ಸಿನಿಮಾಟೋಗ್ರಫಿ ಆಲ್ರೆಡಿ ನಾವು ಡೆವಿಲ್ನ ಒಂದು ಟೀಸರಲ್ಲಿ ನೋಡಿದ್ದೀವಿ. ಹಾಗೆಯೇ ಇನ್ನೊಂದು ವಿಷಯ ಹೇಳೋದಾದರೆ, ಜಿಯೋ ಸ್ಟುಡಿಯೋಸ್ ಅವರ ಡಿಸ್ಟ್ರಿಬ್ಯೂಷನ್ ಅದ್ಭುತವಾಗಿ ಇರುತ್ತೆ. ಈ ಒಂದು ಕೊಲಾಬ್ರೇಷನ್ ಬರ್ತಿರೋ ತುಂಬಾ ಖುಷಿ ಆಗ್ತಾಯಿದೆ. ಆ್ಯಂಡ್ ಮೂವಿ ಅದ್ಭುತವಾಗಿ ಬರೋಕೆ ಹೊರಟಿದೆ. ಎಲ್ಲರಿಗೂ ರಿಲೇಟೇಬಲ್ ಆಗಿರೋವಂಥ ಒಂದು ಮೂವಿ ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ನಿಮಗೇನು ಅನಿಸುತ್ತೆ? ಕೋಟಿ ಅಂದರೆ ನೋಡಿ, ಧನಂಜಯ ಅವರು ಸೆಲೆಕ್ಟ್ ಮಾಡ್ತಿರೋಂಥ ಸ್ಕ್ರಿಪ್ಟ್ ಎಲ್ಲ ಅದ್ಭುತವಾಗಿದೆ ಅಂತ ಯಾರಿಗೆ ಅನ್ನಿಸ್ತಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ರಣಬೀರ್ ಕಪೂರ್ ಅವರು ಆ್ಯಕ್ಟ್ ಮಾಡ್ತಿರೋಂಥ ಮೂವಿಲಿ ಕೋ ಪ್ರೊಡ್ಯೂಸರ್ ಆಗಿ ಯಶ್ ಅವರಿದ್ದಾರೆ. ಅಂದರೆ ನೀವೇನು ರಾಮಾಯಣ ಅಂತ ಹೇಳ್ತಿದ್ರಲ್ಲ, ಅದು ಎಕ್ಸಾಕ್ಟ್ಲಿ ಅದೇ ಟೈಟಲ್ ಬರುತ್ತೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೂ ಕೂಡ ರಾಮಾಯಣ ಅಂತಲೇ ಮೆನ್ಷನ್ ಮಾಡ್ತೀನಿ, ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋದು ಅದೇ ಒಂದು ಟೈಟಲ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ರಾಮಾಯಣ ಮೂವಿಗೆ ಕೋ ಪ್ರೊಡ್ಯೂಸರ್ ಆಗಿ ಯಶ್ ಅವರಿದ್ದಾರೆ. ಆ್ಯಂಡ್ ಇಲ್ಲಿ ಮೇನ್ ಸ್ಟ್ರಾಟಜಿ ಇರುವಂಥದ್ದು ಇವರ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೇಲೆ ಇವರು ಫೋಕಸ್ ಮಾಡ್ತಿರೋವಂಥದ್ದು. ಈ ಮೂವಿಯಲ್ಲಿ ಅವರು ಯಾರು ಟಚ್ ಮಾಡ್ತಿದ್ದಾರಲ್ಲ ಅದಕ್ಕೋಸ್ಕರ ಇವು ಸ್ಟ್ರಾಟಜಿ ಆಗಿರುವಂಥದ್ದು. ನೋಡಿ, ಎಲ್ಲರೂ ಹೇಳ್ತಿದ್ದಾರೆ ರಾವಣ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ. ಕನ್ಫರ್ಮ್ಡ್ ಏನಲ್ಲ, ಇದನ್ನು ಕನ್ಫರ್ಮ್ ಆಗಿದ್ದರೆ ಹೇಳ್ಕೋಬೋದಾಗಿತ್ತು ಕನ್ಫರ್ಮ್ಡ್ ಅಂತ. ಆದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಲೈಕ್ ರಾವಣ ಪಾತ್ರ ಮಾಡ್ಕೊಂಡು ಇವ್ರು ಅಲ್ಲಿಗೆ ಹೋಗ್ತಿರೋದು ಯಾವ ರೀತಿ ಸರಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಹೇಳ್ತಿದ್ದೆ. ಆದರೆ ಇವ್ರ ಇಂಟೆನ್ಷನ್ ಇಲ್ಲಿಲ್ಲ. ನೀವು ಅಂದ್ಕೊತಿರ್ಬೋದು ಇವರು ಪ್ರೊಡ್ಯೂಸರ್ ಗುರು ಹಾಗೆ ಹೀಗೆ ಅಂತ. ನನ್ನ ಕೈಲೆಲ್ಲ ಹೇಳ್ತಿದ್ರು ಅವ್ರು ಪ್ರೊಡ್ಯೂಸರ್ ಗುರು ಅಷ್ಟೇ ಹಾಗೆ ಹೀಗೆ ಅಂತ. ಯಾಕೆ ಹೋಗಬೇಕಿತ್ತು? ಪ್ರೊಡ್ಯೂಸರ್ ಆಗಿ ಕೂಡ ಬಾಲಿವುಡಿಗೆ ಹೋಗೋ ಅಗತ್ಯ ಇರಲಿಲ್ವಲ್ಲ. ಬಟ್ ಇವ್ರ ಇಂಟೆನ್ಷನ್ ಅದಲ್ಲ. ಇವರ ಡಿಸ್ಟ್ರಿಬ್ಯೂಷನ್ ಲೆವೆಲು ಗ್ಲೋಬಲಿ ರೀಚ್ ಆಗೋದಕ್ಕೋಸ್ಕರ ಈ ಒಂದು ಟಚ್ನ ಮೇಂಟೈನ್ ಮಾಡಿರೋದು. ಈ ಟಚ್ ಎಲ್ಲಿಗೆ ಹೋಗ್ತಿದೆ ಗೊತ್ತಾ? ವಾರ್ನರ್ ಬ್ರದರ್ಸ್, ಇಡೀ ವರ್ಲ್ಡ್ ವೈಡ್ ಮೂವೀಸ್ನ ಡಿಸ್ಟ್ರಿಬ್ಯೂಷನ್ ಮಾಡೋ ವಾರ್ನರ್ ಬ್ರದರ್ಸ್ನ ಟಚ್ ಮಾಡೋದಕ್ಕೆ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಿರೋಂಥದ್ದು. ಎಷ್ಟು ಜನ ಇದಕ್ಕೆ ಅಗ್ರಿ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ತಿಳಿಸಿ. ಆ್ಯಂಡ್ ಈ ಸ್ಟ್ರಾಟಜಿ ಇದೆಲ್ಲ ತುಂಬಾ ಅದ್ಭುತವಾಗಿದೆ. ಯಶ್ ಅವರು ಯಾವಾಗಲೂ ವಿಷನರಿ ಆಗಿರ್ತಾರೆ ಅಂತ ನಾವು ಯಾವಾಗಲೂ ಮಾತಾಡ್ಕೊತಿರ್ತೀವಿ. ಆ್ಯಂಡ್ ಈ ವಿಷಯದಲ್ಲಂತೂ ಅದ್ಭುತವಾಗಿ ಅನ್ನಿಸ್ತಾ ಇದೆ ನನಗೆ. ಅಂದರೆ ವಾರ್ನರ್ ಬ್ರದರ್ಸ್ ಅಂದರೆ ಆ ಒಂದು ನಮಗೆ ನೋಡೋದಕ್ಕೆ ಖುಷಿ ಆಗುತ್ತೆ, ಲೈಕ್ ಆ ಟೈಟಲ್ ಬೀಳೋದಕ್ಕೂ ಮೊದಲೇ. ಆ್ಯಂಡ್ ಅದು ಗ್ಲೋಬಲಿ ಎಲ್ಲ ಮೂವಿಗೂ ರೀಚ್ ಆಗುತ್ತೆ ಅಂದಾಗ ಜಸ್ಟ್ ಇಮ್ಯಾಜಿನ್ ಮಾಡಿ. ಟಾಕ್ಸಿಕ್ ಬರೋದಕ್ಕೂ ಮೊದಲು ಈ ಸ್ಟ್ರಾಟಜಿ ವರ್ಕ್ ಆದರೆ ವಾರ್ನರ್ ಬ್ರದರ್ಸಿಂದನೇ ಟೋಟಲಿ ಟಾಕ್ಸಿಕ್ ಮೂವಿ ಅವ್ರ ಸ್ಟ್ರಾಟಜಿನೇ ಅದು. KVN ಪ್ರೊಡಕ್ಷನ್ ಇದೆಲ್ಲ ಬಿಟ್ಟಾಕಿ ಅವ್ರು ಏನಿದ್ರು KVN ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಏನಿದ್ರು ಇಂಡಿಯಾಗೆ ಮಾತ್ರ. ಸೊ ಇದಕ್ಕಿಂತನೂ ಒಂದು ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅಂತ ಯೋಚನೆ ಮಾಡಿದಾಗಲೇ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡೋಕ್ಕಾಗುವಂಥದ್ದು. ಆ್ಯಂಡ್ ಈ ಟಚ್ ತುಂಬಾ ಯೂಸ್ಫುಲ್ ಆಗುತ್ತೆ ಟಾಕ್ಸಿಕ್ ಮೂವಿಗೆ. 2025ಗೆ ಇನ್ನೂ ಟೈಮ್ ಇದೆ. ಆ್ಯಂಡ್ ನಾನು ಇದೇ ಹೇಳ್ತೀನಿ, ಅಂದ್ಕೊಂಡಂಗೆ ಸಿನಿಮ್ಯಾಟೋಗ್ರಫಿ ಅಥವಾ ಎಲ್ಲ ಪ್ರತಿಯೊಂದೂ ಅವರು ಯಶ್ ಅವ್ರು ಅಂದ್ಕೊಂಡಂಗೆ, ಅಂದರೆ ಪ್ರೊಡ್ಯೂಸರ್ ಅಲ್ಲ ಅಥವಾ ಯಾರು ನಮ್ಮ ಡೈರೆಕ್ಟರ್ ಅಲ್ಲ, ಯಶ್ ಅವ್ರು ಅಂದ್ಕೊಂಡಂಗೆ ಆ ಸಿನಿಮ್ಯಾಟೋಗ್ರಫಿ ಎಲ್ಲ ಕಂಪ್ಲೀಟ್ ಆಗಿದ್ದರೆ ನಾನು ನಿಜ ಹೇಳ್ತೀನಿ ಇದು ವರ್ಲ್ಡ್ ವೈಡಿಗೆ ರೀಚ್ ಆಗೋದ್ರೆ. ಬಾಹುಬಲಿ ರೀತಿಯಲ್ಲ, RRR ರೀತಿಯಲ್ಲ, ಯಾವುದೇ ಕಾರಣಕ್ಕೂ ಆ ರೀತಿಯಲ್ಲ. ನಿಮಗೆ ಆ್ಯಕ್ಚುಲಾಗಿ ಐರನ್ ಮ್ಯಾನ್ ಅಥವಾ ಈ ನಿಮಗೆ ಅವೆಂಜರ್ಸ್ ಬಂದಾಗ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಇತ್ತೋ ಆ ರೀತಿ ಒಂದು, ಅಂದರೆ ಮಾರ್ವೆಲ್ ಮೂವೀಸ್ ಬಂದಾಗ ಯಾವ ರೀತಿ ನಿಮಗೆಲ್ಲರಿಗೂ ಗೊತ್ತಾಗ್ತಿತ್ತು ಆ ರೀತಿ ಗೊತ್ತಾಗೋಕೆ ಹೊರಟಿರೋವಂಥದ್ದು ಟಾಕ್ಸಿಕ್ ಮೂವಿ ಆಗಿರೋವಂಥದ್ದು. ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀನಿ, ಯಾಕೆಂದರೆ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ ಯಶ್ ಅವರೇನೇ ನಮಗೆ ಅಪ್ಡೇಟ್ ಕೊಡಬೇಕಾಗಿರೋವಂಥದ್ದು. ಸೊ ಈಗ ಡೆವಿಲ್ ಮೂವಿ ಏನಿದೆ ಅದ್ರ ಫಸ್ಟ್ ಸ್ಕೆಡ್ಯೂಲ್ ಮುಗಿಸ್ಕೊಂಡಿದ್ದಾರೆ. ಸಕ್ಸಸ್ಫುಲಿ ಮುಗಿಸ್ಕೊಂಡಿರೋದಕ್ಕೆ ಕಾರಣ ನಾನು ನಿಮಗೆ ಹೇಳ್ದಂಗೆ ಬಾಡಿ ಡ್ಯೂಯಲ್ನ ಮಾಡಿ ಅವರ ಒಂದು ಪಾರ್ಟ್ ಏನಿತ್ತು ಆ ಸ್ಟಂಟಿಗೆ ಅದನ್ನು ಅವರು ಮುಗಿಸ್ಕೊಂಡಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ನನಗೆ ನ್ಯೂಸ್ ಕೊಡ್ತಿದ್ರಲ್ಲ ಅವರೇ ಆ ಒಂದು ಸ್ಟಂಟ್ ಡಬಲ್ ಆಗಿ ನಿಂತ್ಕೊಂಡು ಆ ಒಂದು ಮೂವಿನ ಕಂಪ್ಲೀಟ್ ಮಾಡಿದ್ದಾರೆ. ಆದರೂ ಕೂಡ ನೀವು ಅನ್ಕೊಬೋದು ಅದು ಹೆಂಗೆ ಅವ್ರ ಕೈಗೆ ಏಟಾಗಿದೆಯಲ್ಲ, ಅದು ಹೆಂಗೆ ಡಿಬೋಸ್ ಅವ್ರ ಪೋರ್ಷನ್ ಎಲ್ಲ ಮುಗಿಸಿದ್ರು ಆ ಫಸ್ಟ್ ಸ್ಕೆಡ್ಯೂಲಲ್ಲಿ ಅಂತ. ಮುಗಿಸಿದ್ದಾರೆ ಬಿಕಾಸ್ ಆಫ್ ಅವರಿಂದ. ನಾನಂದರೆ ಫಸ್ಟ್ ಸ್ಕೆಡ್ಯೂಲ್ ಮುಗಿದಿದೆ, ಇನ್ನು ನೆಕ್ಸ್ಟ್ ಸ್ಕೆಡ್ಯೂಲ್ ಎಲ್ಲ ಅದ್ಭುತವಾಗಿರುವಂಥದ್ದು. ಆ್ಯಕ್ಷನ್ ಸೀಕ್ವೆನ್ಸೇ ಫಸ್ಟ್ ಮುಗಿಸೋದ್ರಿಂದ ಮೇ ಬಿ ಪ್ರಾಬ್ಲಮ್ ಆಗುತ್ತೆ, ಅವರ ಒಂದು ಕೈ ಇಂಜುರಿ ಇರೋದ್ರಿಂದ. ಮೇ ಬಿ ಇನ್ನು ನೆಕ್ಸ್ಟ್ ಸ್ಕೆಡ್ಯೂಲ್ ಏನಿದೆ ಸ್ವಲ್ಪ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡಿಕೊಂಡು ಆ್ಯಕ್ಷನ್ಸ್ ಅಲ್ದಲೇ ಬೇರೆ ಪೋರ್ಷನ್ಸ್ನ ಮುಗಿಸ್ಕೊಳ್ಳೋ ಅಂತ, ಅಂದರೆ ಡ್ರಾಮಾ ಎಲ್ಲ ಮುಗಿಸ್ಕೊಂಡು ಕಾಮಿಡಿ
ಇದ್ರೆ ಇರ್ಬೋದೇ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಡ್ರಾಮಾನ ಮುಗಿಸ್ಕೊಂಡು ಅದಾದ ಮೇಲೆ ಆ್ಯಕ್ಷನ್ ಸೀಕ್ವೆನ್ಸಿಗೆ ಇಳಿಬೋದು ಅಂದ್ಕೊತಾ ಇದ್ದೀನಿ. ನಾನು ನಿಮಗೆ ಎಲ್ಲರಿಗೂ ಹೇಳಿದ್ದೆ, ಫಸ್ಟ್ ಮೂವಿ ಸ್ಟಾರ್ಟ್ ಮಾಡೋದೇನೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ. ನನಗೆ ಗೊತ್ತಿರೋಂಥ ನ್ಯೂಸ್ನ ನಾನು ನಿಮಗೆ ಹೇಳ್ತಿರೋವಂಥದ್ದು ಡೆವಿಲ್ ಬಗ್ಗೆ. ಹಾಗೆಯೇ ಈಗ ನಮಗೆ ಕರ್ನಾಟಕದಲ್ಲೇ ಆಚೆ ಹೋದಾಗ ನಿಮಗೆ ಕಂಗುವ ಟೀಸರ್ ನೋಡಿದರೆ ನಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ಇದೆ ಅಂತ. ಅದು ಅಲ್ಲದೇನೆ ಇವತ್ತು ಬಂದಿರೋಂಥ ಪೋಸ್ಟರ್ ಏನಿದೆ, ಸೂರ್ಯ ಅವರು ಹಾಕಿರೋವಂಥ ಪೋಸ್ಟರ್ ಏನಿದೆ, ತುಂಬಾ ಶಾಕಿಂಗ್ ಆಗಿತ್ತು. ನಾನು ಅಂದ್ಕೊಂಡಿದ್ದೇನು ಅಂದರೆ ಇದೆಲ್ಲ ತುಂಬಾ ಓಲ್ಡ್ ವರ್ಷನಲ್ಲಿ, ಓಲ್ಡ್ ಟೈಪ್ ಏನಿದೆ ಅದೇ ರೀತಿ ಆಗಿರುವಂಥದ್ದು ಅಂತ. ಬಟ್ ಈ ಕಡೆ ಪೋಸ್ಟರಲ್ಲಿ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಇವರು ಅಡ್ವಾನ್ಸ್ ವೆಪನ್ ಜೊತೆಗೆ ಒಂದು ನಿಂತ್ಕೊಂಡಿದ್ದಾರೆ. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ, ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಇವರು ಇನ್ನೂ ಟೀಸರಲ್ಲಿ ಏನೂ ತೋರಿಸಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮಗೆ ಅನಿಸುತ್ತೆ? ಆ್ಯಂಡ್ ಈ ಥರದ ಮೂವೀಸ್ ಎಲ್ಲ ಇವರಿಗೆ ಸೂಟ್ ಆಗುವಂಥದ್ದು ಕೂಡ. ಆ್ಯಂಡ್ ಈಗ ಗೋಟಿಂದು ಇವತ್ತು ಫಸ್ಟ್ ಸಿಂಗಲ್ ಸಾಂಗ್ ಅಂದರೆ ಫಸ್ಟ್ ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ನಿಮಗೆ ಹೇಗೆ ಅನ್ನಿಸ್ತು? ತಲಪತಿಯವರನ್ನೇ ಹಾಡಿರೋವಂಥ ಸಾಂಗ್ ಆಗಿರುವಂಥದ್ದು. ವಿಷಯ ಏನಂದರೆ, ಡ್ಯುಯಲ್ ಕ್ಯಾರೆಕ್ಟರ್ನ ವಿಷ್ಣುವರ್ಧನ್ ಅವರು ಆದಮೇಲೆ ಯಾರಾದರೂ ಅಚ್ಚುಕಟ್ಟಾಗಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ ಅಂದರೆ ಅದು ತಲಪತಿ ವಿಜಯ್ ಅವರು ಮಾತ್ರ ಆಗಿರೋವಂಥದ್ದು ನನಗೆ ಅನ್ನಿಸ್ತಿರೋ ಪ್ರಕಾರ. ಇವತ್ತು ವಿಡಿಯೋ ಇಷ್ಟ, ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುಬಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್, ಟಾಟಾ, ಬಾಯ್.